ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಹಿತಾಂಶಿ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ವಿಡಿಯೋಗಳು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸೊ ಟುಡೇಸ್ ಟಾಪಿಕ್ ಕ್ಯಾಲೆಂಡರ್ ಪ್ರಾಬ್ಲಮ್ಸ್. So calendar problems is one of the major topic in logical reasoning that will be asked in many competitive examinations. So calendar problems easy ಆಗಬೇಕಂದ್ರೆ ಡಿವಿಷನ್, ಮಲ್ಟಿಪ್ಲಿಕೇಶನ್ ಹಾಗೂ 4 and 7 ಮ್ಯಾಥಮೆಟಿಕಲ್ ಟೇಬಲ್ ಇಷ್ಟು ಗೊತ್ತಿದ್ರೆ ಸಾಕು ಕ್ಯಾಲೆಂಡರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಸೊ ಫಸ್ಟ್ ಕನ್ವರ್ಷನ್ ಫ್ರಮ್ ಡೇಸ್ ಟು ವೀಕ್, ದಿನಗಳಿಂದ ವಾರಗಳಿಗೆ ಪರಿವರ್ತನೆ. ಸೊ 378 ಡೇಸ್ನ ವೀಕ್ಸ್ಗೆ ಕನ್ವರ್ಟ್ ಮಾಡೋದು. ಸೊ 378 ಡೇಸ್ ಡಿವೈಡೆಡ್ ಬೈ 7 ಬಿಕಾಸ್ ಎ ವೀಕ್ ಹ್ಯಾಸ್ 7 ಡೇಸ್. ಸೊ 378ನ 7 ಇಂದ ಡಿವೈಡ್ ಮಾಡಿ, ಯು ವಿಲ್ ಗೆಟ್ 54 ಇನ್ ದ ಕೋಶೆಂಟ್ and 0 in the remainder. So ಇದನ್ನ ಯಾವ ರೀತಿ ಬರೆಯೋದು? ಸೊ 54 weeks plus 0 days. ಸೊ ಇಲ್ಲಿ ನಮಗೆ ಮೇಜರ್ ಪಾರ್ಟ್ ರಿಮೈಂಡರ್, ಸೊ 0 days ಆಗುತ್ತೆ. ಸೊ ಹಾಗೆ ಸೊ ಇನ್ನೊಂದು ಎಕ್ಸಾಂಪಲ್ ನೋಡಕ್ ಹೋದ್ರೆ 256 days. ಹೌ ಟು ಕನ್ವರ್ಟ್ 256 days to weeks? ಡಿವೈಡ್ ದ ಗಿವನ್ ಡೇಸ್ ಬೈ 7. ಸೊ 7 ಡಿವೈಡ್ ಮಾಡ್ತೀವಿ ಬಿಕಾಸ್ ಎ ವೀಕ್ ಹ್ಯಾಸ್ 7 days. ಸೊ 7 ಇಂದ 256 ನ ಡಿವೈಡ್ ಮಾಡಿ, ಯು ವಿಲ್ ಗೆಟ್ 36 ಇನ್ ದ ಕೋಶೆಂಟ್, 4 ಇನ್ ದ ರಿಮೈಂಡರ್. ಇದನ್ನ ಯಾವ ರೀತಿ ಬರೀತೀವಿ ನಾವು? 36 weeks plus 4 days. ಸೊ ಅಗೇನ್ ರಿಮೈಂಡರ್ ಇಸ್ ದ ಮೇಜರ್ ಪಾರ್ಟ್. ಸೊ 4 days. ಇದ್ರ ಅರ್ಥ ಏನಂದ್ರೆ, ಸೊ 256 ಡೇಸ್ ನ ವೀಕ್ಸ್ ಕನ್ವರ್ಟ್ ಮಾಡಿದ್ರೆ, ಸೊ ಎಲ್ಲಾ ವೀಕು ಕಳೆದು ನಮಗೆ 4 ದಿನ ಉಳಿಯುತ್ತೆ. So let us divide the year into 2 parts. So one is ordinary year, ಸಾಮಾನ್ಯ ವರ್ಷ, ಇನ್ನೊಂದು ಲೀಪ್ ಇಯರ್, ಅಧಿಕ ವರ್ಷ. A year which has 365 days is called as ordinary year. A year which has 366 days is called as leap year. ಸೊ ನೆಕ್ಸ್ಟ್ ನಂಬರ್ ಆಫ್ ಡೇಸ್ ಇನ್ ಎ ಇಯರ್, ಒಂದು ವರ್ಷದಲ್ಲಿ ದಿನಗಳ ಸಂಖ್ಯೆ. ಈ ಟೇಬಲ್ ನೋಡಿ, 12 ಮಂತ್ಸ್ನ ನಾನು 4 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಆರ್ಡಿನರಿ ಇಯರ್ ಕಾಲಮ್ ನೋಡಿ. ಸೊ Jan 1 to March 31 90 ಡೇಸ್, April 1 to June 30 91 ಡೇಸ್, July 1 to September 30 92 ಡೇಸ್, October 1 to December 31 92 days. If you add ordinary year column, you will get 365 days. ಹಾಗೂ ಈಗ ಲೀಪ್ ಇಯರ್ ಕಾಲಮ್ ನೋಡಿ. ಸೊ Jan 1st to March 31st 91 ಡೇಸ್ ಇದೆ ಬಿಕಾಸ್ February has 29 days in a leap year. So other than that everything is same. If you add the leap year column, you will get 366 days. ಹಾಗೂ ಈಸಿ ಮೆಥಡ್ ಪ್ರೈಮರಿ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಸೊ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಪಿಕ್ಚರ್ ಕಾಣಿಸ್ತಾ ಇದೆ. ಸೊ ಫಿಂಗರ್ಸ್ ಅಲ್ಲಿ ಕೌಂಟ್ ಮಾಡೋದು. ಸೊ ಅಪ್ಪರ್ ಪಾರ್ಟ್ನ ನಾವು 31 ಡೇಸ್ ಅಂತ ತಗೊಂತೀವಿ ಅಂಡ್ ಲೋಯರ್ ಪಾರ್ಟ್ ಇಸ್ 30 ಡೇಸ್. ಸೊ ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಕೆಲವು ಪ್ರಮುಖ ಅಂಶಗಳು. ಸೊ ಆರ್ಡಿನರಿ ಇಯರ್, ಸಾಮಾನ್ಯ ವರ್ಷ, as 365 days. ಇದನ್ನ 7 ಇಂದ ಡಿವೈಡ್ ಮಾಡಿ, ಯು ವಿಲ್ ಗೆಟ್ 52 weeks 1 day. ಸೊ ಈ 1 day ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಆರ್ಡಿನರಿ ಇಯರ್ ಅಲ್ಲಿ. ಸೊ ಲೀಪ್ ಇಯರ್, ಅಧಿಕ ವರ್ಷ, 366 ಡೇಸ್. ಇದನ್ನ 7 ಇಂದ ಡಿವೈಡ್ ಮಾಡಿ, ಯು ವಿಲ್ ಗೆಟ್ 52 weeks 2 days. ಈ 2 days ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಲೀಪ್ ಇಯರ್ ಅಲ್ಲಿ. ಸೊ ಪ್ರಾಬ್ಲಮ್ಸ್ಗೆ ಯೂಸ್ ಆಗುತ್ತೆ. ಸೊ ಈಗ 100 years ಕ್ಯಾಲ್ಕುಲೇಷನ್ ನೋಡೋಣ. ಸೊ ಈ 100 yearsನ ನಾನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಒಂದು ಲೀಪ್ ಇಯರ್, ಇನ್ನೊಂದು ಆರ್ಡಿನರಿ ಇಯರ್. ಸೊ ಲೀಪ್ ಇಯರ್ ಫೈಂಡ್ ಮಾಡ್ಬೇಕಂದ್ರೆ 100ನ 4 ಇಂದ ಡಿವೈಡ್ ಮಾಡಿ. ಸೊ 4 ಇಂದ ಡಿವೈಡ್ ಮಾಡಿದಾಗ ಯು ವಿಲ್ ಗೆಟ್ 24 ಇನ್ ದ ಕೋಶೆಂಟ್. ಸೊ ಇದ್ರ ಅರ್ಥ 100 ಇಯರ್ ಅಲ್ಲಿ 24 ಲೀಪ್ ಇಯರ್ಸ್ ಇದೆ ಅಂತ. ಸೊ ಮತ್ತೆ 100 years ಅಲ್ಲಿ 24 ಲೀಪ್ ಇಯರ್ನ ಮೈನಸ್ ಮಾಡಿ, ಯು ವಿಲ್ ಗೆಟ್ 76 ಆರ್ಡಿನರಿ ಇಯರ್ಸ್. ಸೊ ಮೇಲೆ ಹೇಳಿರೋ ಹಾಗೆ, ಸೊ ಲೀಪ್ ಇಯರ್ ಅಲ್ಲಿ 22 weeks 2 days, ಆರ್ಡಿನರಿ ಇಯರ್ಸ್ ಅಲ್ಲಿ
52 weeks 1 day. So ಈ 24 ಮತ್ತೆ 76 ನ ಇನ್ಸೈಡ್ ದ ಬ್ರಾಕೆಟ್ ಮಲ್ಟಿಪ್ಲೈ ಮಾಡಿ. So 24 into 52 1248 weeks, 24 into 2 48 days, 76 into 52 3952 weeks, 76 into 1 76 days. So add up weeks and days separately. So weeks ಮತ್ತೆ days ನ separate ಆಗಿ add ಮಾಡಿ. You will get 5200 weeks plus 124 days. ಸೊ ಮತ್ತೆ ಒಂದು ವಿಷಯ ಏನಂದ್ರೆ, ಸೊ ಮೋರ್ ದೆನ್ 6 days ಇದ್ರೆ ಸೊ ಅದನ್ನ 7 ಇಂದ ಡಿವೈಡ್ ಮಾಡಿ. ಸೊ 7 ಇಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ 17 ಇನ್ ದ ಕೋಶಂಟ್, 5 ಇನ್ ದ ರಿಮೈಂಡರ್. ಇದನ್ನ ಯಾವ ರೀತಿ ಬರೆಯೋದು? ಇನ್ ದ ಪ್ಲೇಸ್ ಆಫ್ 124 ಡೇಸ್ ಅಲ್ಲಿ ಸೊ 5200 ವೀಕ್ಸ್ ಪ್ಲಸ್ 124 ಡೇಸ್ ಪ್ಲೇಸ್ ಅಲ್ಲಿ 17 ವೀಕ್ಸ್ ಪ್ಲಸ್ 5 ಡೇಸ್. ಈಗ ವೀಕ್ಸ್ ನ ಆಡ್ ಮಾಡಿ 5217 ವೀಕ್ಸ್ ಪ್ಲಸ್ 5 ಡೇಸ್. ಸೊ ಇದರ ಅರ್ಥ ಸೊ ಎಲ್ಲಾ ವೀಕ್ಸ್ನು ಮೈನಸ್ ಮಾಡಿದ್ರೆ 100 ಇಯರ್ಸ್ ಅಲ್ಲಿ ಯು ವಿಲ್ ಗೆಟ್ 5 ಆಡ್ ಡೇಸ್. ಸೊ ಈ ಟೇಬಲ್ ನ ನೋಡಿ, ಲೆಟ್ಸ್ ಸಿ ದಿಸ್ ಟೇಬಲ್. ಫಾರ್ 100 years you will get 5 odd days. Similarly, for 200 years you will get 3 odd days. For 300 years you will get 1 odd days. For 400 years you will get 0 odd days. So after 400, add 400 to each term. 400 plus 400 800 ಆಗುತ್ತೆ. ಸೊ ಅದಕ್ಕೆ 0 odd days. 800 plus 400 1200, ಅದಕ್ಕೆ 0 odd days ಬರುತ್ತೆ. ಸೊ 1200 plus 400 1600, ಸೊ ಅದಕ್ಕೂ 0 odd days ಬರುತ್ತೆ. 1600 plus 400 you will get 2000, that is also 0 odd days. ಸೊ ಪ್ರಾಬ್ಲಮ್ಸ್ ನೋಡೋಣ. ಸೊ ಪ್ರಾಬ್ಲಮ್ಸ್ ನೋಡೋಕ್ಕಿಂತ ಮುಂಚೆ ನೋಟ್ ನೋಡಿ. ಸೊ ಲೀಪ್ ಇಯರ್ ಆಸ್ 2 odd days, ordinary year as 1 odd days. To find the leap year, divide the given year by 4. So first problem, what day of the week was on Independence Day 15th August 1947? So 15th August 1947 ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇಯರ್ 1947 ನ ಕನ್ಸಿಡರ್ ಮಾಡಿ. ಅದ್ರ ಪ್ರೀವಿಯಸ್ ಇಯರ್ ಯಾವ್ದು ಬರುತ್ತೆ? ನಮಗೆ 1946 ಬರುತ್ತೆ. ಸೊ 1946 ನ ನಿಮ್ ರೈಟ್ ಹ್ಯಾಂಡ್ ಸೈಡ್ ಆರೆಂಜ್ ಕಲರ್ ಟೇಬಲ್ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಪ್ರಕಾರ ಸ್ಪ್ಲಿಟ್ ಅಪ್ ಮಾಡ್ತೀನಿ ನಾನು. ಸೊ 1946 ನ 1600 ಪ್ಲಸ್ 300 ಪ್ಲಸ್ 46. ಆರೆಂಜ್ ಕಲರ್ ಟೇಬಲ್ 1600ಗೆ ಯಾವ ಕೋಡಿಂಗ್ ಇದೆ ನೋಡಿ? 0 ಇದೆ. ಸೊ 300ಗೆ ಏನ್ ಕೋಡಿಂಗ್ ಇದೆ? ಸೊ 1 ಇದೆ. ಸೊ 46ಗೆ ನಾವು ರೆಪ್ರೆಸೆಂಟ್ ಮಾಡಿಲ್ಲ. ಸೊ 46ಗೆ 1 ಹೇಗೆ ಬರುತ್ತೆ ಅದನ್ನ ಚೆಕ್ ಮಾಡೋಣ. ಸೊ 46 ನ ಫಸ್ಟ್ 4 ಇಂದ ಡಿವೈಡ್ ಮಾಡಿ. ಸೊ 4 ಇಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ 11 ಲೀಪ್ ಇಯರ್ಸ್. ಸೊ 46 ಅಲ್ಲಿ 11 ಲೀಪ್ ಇಯರ್ಸ್ ಹೋದ್ರೆ ಯು ವಿಲ್ ಗೆಟ್ 35 ಆರ್ಡಿನರಿ ಇಯರ್ಸ್. ಸೊ ಅಗೇನ್ ಹೇಳ್ತಾ ಇದ್ದೀನಿ, ಸೊ 46 ಇಯರ್ಸ್ ಅಲ್ಲಿ 11 ಲೀಪ್ ಇಯರ್ಸ್ ಹೋದ್ರೆ ಯು ವಿಲ್ ಗೆಟ್ 35 ಆರ್ಡಿನರಿ ಇಯರ್ಸ್. ಸೊ ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇರುತ್ತೆ. ಸೊ ಆರ್ಡಿನರಿ ಇಯರ್ ಅಲ್ಲಿ 1 ಆಡ್ ಡೇ ಇರುತ್ತೆ. ಸೊ ಸಿಂಪ್ಲಿಫೈ ಮಾಡಿ. ಸೊ 46 years is equal to 11 into 2 22, 35 into 1 35, 22 plus 35 57 days ಬರುತ್ತೆ. ಸೊ ಮೋರ್ ದೆನ್ 6 days ಇದ್ರೆ 7 ಇಂದ ಡಿವೈಡ್ ಮಾಡಿ ಮತ್ತೆ ರಿಮೈಂಡರ್ ಕನ್ಸಿಡರ್ ಮಾಡಿ. ಸೊ ರಿಮೈಂಡರ್ ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಗೆಟ್ 1 ಆಡ್ ಡೇ. ಈ 1 ಆಡ್ ಡೇ ನ 46 years ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. 1 plus 1 ಎಷ್ಟಾಗುತ್ತೆ? ಸೊ 2 ಆಡ್ ಡೇಸ್. ಸೊ ಇದು ಹಾಗೆ ಇಟ್ಕೊಳ್ಳಿ. ಸೊ ನಾವು ಇವಾಗ January 1st 1947 ಟು 15th August 1947 ವರೆಗೂ ಡೇಸ್ ನ ಕೌಂಟ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ದ ಬ್ಲೂ ಕಲರ್ ಟೇಬಲ್, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಬ್ಲೂ ಕಲರ್ ಟೇಬಲ್ ಕಾಣಿಸ್ತಾ ಇದೆ. ಸೊ January 1st ಟು March 31st 90 ಡೇಸ್ ಇದೆ. ಸೊ April 1st ಟು June 30th 91 ಡೇಸ್ ಇದೆ. ಸೊ ಆಗಸ್ಟ್ ನಿಮಗೆ July 1st ಟು September 30th ಒಳಗಡೆ ಬರೋದು. ಸೊ ಜುಲೈಯಲ್ಲಿ ನಮಗೆ 31 ಡೇಸ್ ಇರುತ್ತೆ. ಹಾಗೂ ಆಗಸ್ಟ್ 15 ಡೇಸ್ ನ ಕೌಂಟ್ ಮಾಡಿ. ಯು ವಿಲ್ ಗೆಟ್ 31 ಪ್ಲಸ್ 15 46 ಡೇಸ್ ಆಗುತ್ತೆ. ಸೊ ಟೋಟಲ್ 90 ಪ್ಲಸ್ 91 ಪ್ಲಸ್ 46 ಡೇಸ್ ನ ಕೌಂಟ್ ಮಾಡಿ. ಯು ವಿಲ್ ಗೆಟ್ 227 ಡೇಸ್. ಅಗೇನ್ ಮೋರ್ ದೆನ್ 6 ಡೇಸ್ ಇದ್ರೆ 7 ಇಂದ ಡಿವೈಡ್ ಮಾಡಿ ಅಂಡ್ ಟೇಕ್ ದ ರಿಮೈಂಡರ್. ಸೊ ರಿಮೈಂಡರ್ ತಗೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 3 ಆಡ್ ಡೇಸ್ ಬರುತ್ತೆ. ಸೊ ಈ 2 ಡೇಸ್ ಮತ್ತೆ 3 ಡೇಸ್ ನ ಆಡ್ ಅಪ್ ಮಾಡಿ. ಸೊ ಆಡ್ ಅಪ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ 5 ಆಡ್ ಡೇಸ್. ಸೊ ಮಂಡೇ ಇಂದ
5 odd days ನ ಕೌಂಟ್ ಮಾಡಿ. ಸೊ ಯು ವಿಲ್ ಗೆಟ್ ಫ್ರೈಡೆ ಇಸ್ ದ ಆನ್ಸರ್. ಸೊ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಸೊ ವಾಟ್ ಡೇ ಆಫ್ ದ ವೀಕ್ ಆನ್ 3rd November 1978? ಸೊ 3ನೇ ತಾರೀಕು ನವೆಂಬರ್ 1978 ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇಯರ್ 1978 ಕನ್ಸಿಡರ್ ಮಾಡಿ. ಸೊ 1978 ಪ್ರೀವಿಯಸ್ ಇಯರ್ ಯಾವ್ದು ಬರುತ್ತೆ ನಮಗೆ? 1977 ಬರುತ್ತೆ. ಸೊ ಅಕಾರ್ಡಿಂಗ್ ಟು ದ ಆರೆಂಜ್ ಟೇಬಲ್ ಈ 1977 ನ ಸ್ಪ್ಲಿಟ್ ಅಪ್ ಮಾಡಿ. ಸ್ಪ್ಲಿಟ್ ಮಾಡಿದ್ರೆ 1600 ಪ್ಲಸ್ 300 ಪ್ಲಸ್ 77 ಅಂತ ಸ್ಪ್ಲಿಟ್ ಮಾಡ್ಬೋದು. ಸೊ ಮತ್ತೆ ಆರೆಂಜ್ ಟೇಬಲ್ ಪ್ರಕಾರ 1600ಗೆ ಏನ್ ಕೋಡಿಂಗ್ ಇದೆ? 0 ಇದೆ. 300ಗೆ ಏನ್ ಕೋಡಿಂಗ್ ಇದೆ? ನಮಗೆ 1 ಇದೆ. 77ಗೆ 5 ಹೇಗೆ ಬರುತ್ತೆ ಅಂತ ಚೆಕ್ ಮಾಡೋಣ. ಸೊ 77 ನ 4 ಇಂದ ಡಿವೈಡ್ ಮಾಡಿ. ಸೊ 4 ಇಂದ ಡಿವೈಡ್ ಮಾಡಿದ್ರೆ 19 ಲೀಪ್ ಇಯರ್ಸ್ ಬರುತ್ತೆ. ಸೊ 77 ಇಯರ್ಸ್ ಅಲ್ಲಿ 19 ಲೀಪ್ ಇಯರ್ಸ್ ಹೋದ್ರೆ ರಿಮೈನಿಂಗ್ ಇಸ್ 58 ಆರ್ಡಿನರಿ ಇಯರ್ ಇರುತ್ತೆ. ಸೊ ಲೀಪ್ ಇಯರ್ ಆಸ್ 2 odd days, ಆರ್ಡಿನರಿ ಇಯರ್ ಆಸ್ 1 odd day. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 19 into 2, 58 into 1 ಸಿಂಪ್ಲಿಫೈ ಮಾಡಿ. ಯು ವಿಲ್ ಗೆಟ್ 38 plus 58. ಸೊ 77 years is equal to 38 plus 58 ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 96 days. ಸೊ ಮತ್ತೆ ಮೋರ್ ದೆನ್ 6 days ಇದ್ರೆ ಸೊ ಡಿವೈಡೆಡ್ ಬೈ 7. ಸೊ 7 ಇಂದ ಡಿವೈಡ್ ಮಾಡಿ ಮತ್ತೆ ರಿಮೈಂಡರ್ ಪಾರ್ಟ್ ತಗೊಳ್ಳಿ. ಯು ವಿಲ್ ಗೆಟ್ 5 odd days. ಈ 77 ಇಯರ್ಸ್ ಪ್ಲೇಸ್ ಅಲ್ಲಿ 5 odd days ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂಡ್ ಸಿಂಪ್ಲಿಫೈ ಮಾಡಿ ಇದನ್ನ. ಸೊ 1977 is equal to 6 odd days ಬರುತ್ತೆ. ಸೊ ಇದನ್ನ ಹಾಗೆ ಇಟ್ಕೊಳ್ಳಿ. ಸೊ ನಾವು 1978 1st January to 3rd November 1978 ನಂಬರ್ ಆಫ್ ಡೇಸ್ ನ ಕೌಂಟ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ದ ಬ್ಲೂ ಕಲರ್ ಟೇಬಲ್ January 1st to March 31st 90 days. ಸೊ April 1st to June 30th 91 days. July 1st to September 30th 92 days. October 1st to November 3rd ಕೌಂಟ್ ಮಾಡಬೇಕಾಗುತ್ತೆ. ಸೊ ಅಕ್ಟೋಬರ್ ಅಲ್ಲಿ 31 ಡೇಸ್ ಇರುತ್ತೆ. ನವೆಂಬರ್ ಅಲ್ಲಿ 3 days ಕೌಂಟ್ ಮಾಡಿ. ಯು ವಿಲ್ ಗೆಟ್ 31 plus 3 34 ಡೇಸ್ ಆಗುತ್ತೆ. ಸೊ 90 plus 91 plus 92 plus 34 ಡೇಸ್ ನ ಆಡ್ ಅಪ್ ಮಾಡಿ. ಯು ವಿಲ್ ಗೆಟ್ 307 days. ಸೊ ಮತ್ತೆ ಮೋರ್ ದೆನ್ 6 days ಇದ್ರೆ ಡಿವೈಡೆಡ್ ಬೈ 7 ಅಂಡ್ ಟೇಕ್ ದ ರಿಮೈಂಡರ್ ಪಾರ್ಟ್. ಸೊ ರಿಮೈಂಡರ್ ಇಲ್ಲಿ ಎಷ್ಟು ಬರುತ್ತೆ ನಮಗೆ? 6 days ಬರ್ತಾ ಇದೆ. ಸೊ 6 days ಬರ್ಕೊಳ್ಳಿ. ಸೊ ಈ 6 days ಮತ್ತೆ ಈ 6 odd days ನ ಆಡ್ ಅಪ್ ಮಾಡಿದ್ರೆ ಯು ವಿಲ್ ಗೆಟ್ 12 odd days. ಅಗೇನ್ ಇಟ್ ಈಸ್ ಮೋರ್ ದೆನ್ 6. ಸೊ ಅಗೇನ್ ಡಿವೈಡೆಡ್ ಬೈ 7 ಯು ವಿಲ್ ಗೆಟ್ 5 odd days. ಸೊ 5 days ನ ಕೌಂಟ್ ಮಾಡಿ ಮಂಡೇ ಇಂದ. ಯು ವಿಲ್ ಗೆಟ್ ಫ್ರೈಡೆ. ಸೊ ಇಲ್ಲ ಅಂದ್ರೆ 12 ನ 7 ಅಲ್ಲಿ ಮೈನಸ್ ಮಾಡಿ. ಯು ವಿಲ್ ಗೆಟ್ 5 odd days. ಸೊ ನಾರ್ಮಲ್ ನಂಬರ್ ಆದ್ರೆ ಹಾಗೆ ಸಿಂಪ್ಲಿಫೈ ಮಾಡಿ. ಸೊ ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಪಾರ್ಟ್ 2 ವಿಡಿಯೋನ ನೆಕ್ಸ್ಟ್ ವೀಕ್ ಸ್ಯಾಟರ್ಡೆ ರಿಲೀಸ್ ಮಾಡ್ತೀವಿ. ಸೊ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಫಾರ್ ಮೋರ್ ಡೀಟೇಲ್ಸ್ ಆ್ಯಂಡ್ ಅಪ್ಡೇಟ್ಸ್ ಫಾಲೋ ಹಿತಾಂಶಿ ಲರ್ನಿಂಗ್ ಸೆಂಟರ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್. ಸೊ ನೋಟ್ಸ್ ಬೇಕಾದರೆ ನಮ್ಮ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ನಂಬರ್ 9739969773 ನಂಬರ್ಗೆ ಮೆಸೇಜ್ ಮಾಡಿ. ಸೊ ಕೊನೆಯದಾಗಿ ಕಲಿಸೋಣ. ಸೊ ಎಲ್ರಿಗೂ ಒಳ್ಳೆ ಜಾಬ್ ಸಿಗಲಿ. ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಆಲ್.